ನಮಸ್ಕಾರ. ಇವತ್ತು ಬಿಸಿ ಬಿಸಿ ಉಬ್ಬಿದ ಪುರಿ ಜೊತೆಗೆ ಬೆಟಗೇರಿ ಚಟ್ನಿ ಮಾಡಿ ತೋರಿಸ್ತೀನಿ. ಫೇಮಸ್ ಬೆಟಗೇರಿ ಚಟ್ನಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಒಂದು ಕಡಾಯಿ ಇಟ್ಟೇನಿ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಎಣ್ಣೆ ಕಾಯಿಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. 2 ದೊಡ್ಡ ಸೈಜಿನ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡೀನಿ. ಸಾಸಿವೆ ಚಟಪಟ ಅಂದಿಂದ ಈರುಳ್ಳಿ ಹಾಕೋಣ. ಈ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಬೇಕು, ಸ್ವಲ್ಪ ಬೇಯಬೇಕು. ಆನಂತರ ಫ್ರೆಶ್ ಒಂದು 2 ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಒಂದು 5-6 ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಕರಿಬೇವು ಹಾಕೋಣ. ಒಂದು 2 ಕಡ್ಡಿ ಫ್ರೆಶನ್ ಕರಿಬೇವು ಸಣ್ಣಗೆ ಹೆಚ್ಚಿ ಹಾಕೋಣ. ಕರಿಬೇವು ಯಾವುದನ್ನು ಇಲ್ಲಿ ಸ್ಕಿಪ್ ಮಾಡುವಂಗಿಲ್ಲ, ಎಲ್ಲ ಪದಾರ್ಥಗಳನ್ನು ಹಾಕಲೇಬೇಕು. ಆನಂತರ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸಿನ್ಕಾಯಿ 2 ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಹಾಕಿಂದನ ಮೆಣಸಿನ್ಕಾಯಿ ಕರಿಬೇವು ಹಾಕಿರಿ. ಫಸ್ಟಿಗೆ ಎಣ್ಣೆಯಾಗ ಹಾಕಿಬಿಟ್ರೆ ಸಿಡಿದು ಹೋಗ್ಬಿಡ್ತಾವೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ನಂತರ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿರಿ. ಅದರ ಫ್ಲೇವರ್ ಚೆನ್ನಾಗಿರ್ತತಿ. ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬೇಯೋ ಮಟ್ಟ ಇದನ್ನು ಆ ಕಡೆ ಈ ಕಡೆ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕೋಣ. ನೋಡಿರಿ, ಹಸಿ ಸ್ಮೆಲ್ ಹೋಗಿದ್ದು ಚೆಂದಾಗಿ ಬೆಂದೈತಿ. ಈಗ ಇನ್ನು ಸಾಕಿದು ಇಷ್ಟಾದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡೋಣ. ಆರ್ಲಿ ಒಂದು ಸ್ವಲ್ಪ ಇದು. ಅಲ್ಲಿವರೆಗೆ ಇಲ್ಲಿ ನೋಡಿರಿ, ಒಂದು ಬಾಲ್ ಹುರಿಗಡಲೆ ಪುಟಾಣಿ ಅಂತೀವಲ್ಲ, ಆ ಪುಟಾಣಿನ ಪೌಡ್ರ್ ಮಾಡಿ ಜರಡಿ ಹಿಡ್ಕೊಂಡೇನಿ. ಇಲ್ಲಿ ಪುಟಾಣಿ ಹಿಟ್ಟನ್ನ ಜರಡಿ ಹಿಡ್ಕೊಂಡೀನಿ. ಇದನ್ನೊಂದು ಪಾತ್ರೆಗೆ ಹಾಕೋಣ. ಹುರಿಗಡಲೆ ಪುಟಾಣಿ ನಿಮಗೆ ತೋರಿಸಿಲ್ಲಲ್ಲ, ಅದಕ್ಕೆ ತೋರಿಸೋಗೋಸ್ಕರ ಅಲ್ಲಿಟ್ಟದನ್ನ ಪ್ಲೇಟು. ನೋಡಿರಿ, ಪುಟಾಣಿ, ಈ ಪುಟಾಣಿನ ಒಂದು ಬಾಲ್ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡೀನಿ. ಜರಡಿ ಹಿಡಿಲೇಬೇಕು. ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿರಿ, ಇವತ್ತಿಗೂ ಸಣ್ಣ ಸಣ್ಣ ಹೋಟೆಲ್ನಾಗ ಹಳ್ಳಿಗಳಲ್ಲಿ ಈ ಪುರಿ ಜೊತೆಗೆ ಬೆಟಗೇರಿ ಚಟ್ನಿನ ಮಾಡೇ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ರುಚಿ ಇರ್ತತಿ. ಪುರಿಗೆ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಮನೆಯೊಳಗೂ ಪುರಿ ಮಾಡಿದಾಗೆಲ್ಲ ಈ ಬೆಟಗೇರಿ ಚಟ್ನಿ ಮಾಡಲೇಬೇಕು. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತತಿ. ಒಂದು ಸಲ ಈ ವಿಧಾನದಾಗ ಮಾಡಿರಿ, ನೀವು ಪದೇ ಪದೇ ಮಾಡ್ಕೋತೀರಿ. ನೋಡಿರಿ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ. ಇದಕ್ಕೆ ನೀರು ಹಾಕಿ ಕಲಿಸ್ಕೊಳೋಣ. ಈಗ ಭಾಳ ತೆಳ್ಳಗಲ್ಲ, ಭಾಳ ಗಟ್ಟಿಯಲ್ಲ, ಮೀಡಿಯಮ್ ಆಗಿರಬೇಕು. ಇದನ್ನು ನೀರು ಹಾಕಿ, 1 ಲೋಟ ನೀರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ.
ನೋಡಿರಿ, ಇದು ನೀರು ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಎಷ್ಟೊತ್ತಿಗೆ ಇದು ಒಗ್ಗರಣೆ ಆರಿರ್ತತಿ. ಇದೇನು ಈರುಳ್ಳಿದು ಒಗ್ಗರಣೆ ಮಾಡೀವಿ, ಅದು ಆರಿರ್ತತಿ. ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೋಣ. ಈ ಟಿಫನ್ ಅವಲಕ್ಕಿ ಉಪ್ಪಿಟ್ಟು ತಿಂತೀವಲ್ಲ, ಆ ಸ್ಪೂನ್ಲೆ 1 ಸ್ಪೂನ್ ಸಕ್ಕರೆ ಹಾಕೋಣ. ಆನಂತರ ಒಂದು ದೊಡ್ಡ ಹೋಳು ಲಿಂಬೆ ರಸ ಹಾಕೋಣ. ಲೆಮನ್ ಜ್ಯೂಸ್ ಹಾಕ್ಬೇಕು. ಇದಕ್ಕೆ ಸಕ್ಕರೆ, ಲಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಭಾಳ ಜನ ಬೆಟಗೇರಿ ಚಟ್ನಿ ಇಷ್ಟಪಡ್ತಾರೆ ರೀ. ನಾ ಹೇಳಿದ್ನಲ್ಲ, ಇವತ್ತಿಗೂ ಸಣ್ಣ ಸಣ್ಣ ಹೋಟೆಲ್ನಾಗ ಹಳ್ಳಿಗಳಲ್ಲಿ ಪೂರಿ ಜೊತೆಗೆ ಇದೇ ಚಟ್ನಿ ಕೊಡೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತಿ. ಒಂದು ಸಲ ಟ್ರೈ ಮಾಡಿರಿ ಪೂರಿ ಜೊತೆಗೆ. ಇವತ್ತು ನಮ್ಮ ಮನೆಯೊಳಗೆ ಬೆಳಗಿನ ತಿಂಡಿ ಪೂರಿ, ಉಬ್ಬಿದಂಥ ಪೂರಿ ಜೊತೆಗೆ ಈ ಒಂದು ಬೆಟಗೇರಿ ಚಟ್ನಿ ಸೂಪರಾಗಿ ಇರ್ತೈತಿ. ಆನಂತರ ವೆಜಿಟೇಬಲ್ ಸಾಗು ಮಾಡೇವಿ ಪುರಿಗೆ, ಅದನ್ನು ಮುಂದೆ ವಿಡಿಯೋದಾಗ ಹಾಕ್ತಾನಂತ. ಇದನ್ನು ಚೆಂದ ಮಿಕ್ಸ್ ಮಾಡಿ, ಅದೇನೀಗ ಪುಟಾಣಿ ಹಿಟ್ಟು ಕಲಿಸಿಟ್ಟೇವಲ್ಲ ಅದ್ರಾಗ ಹಾಕಿಬಿಡೋಣಂತ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ನಿಮಗೆ ಇಷ್ಟ ಆಗೇ ಆಗ್ತತಿ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾ ಹಾಕಂಥ ಎಲ್ಲ ವಿಡಿಯೋಗಳಿಗೆ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗೈತಿ. ಹೀಗೆ ಸಪೋರ್ಟ್ ಮಾಡಿರಿ. ಯಾರಾದರೂ ಹೊಸಬರು ಚಾನಲಿಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ, ಈ ಕಲಿಸಿಟ್ಟೇವಲ್ಲ ಪುಟಾಣಿ ಪೌಡ್ರನ್ನ ಇದಕ್ಕೆ ಈ ಒಗ್ಗರಣೆ ಹಾಕಿಬಿಡಬೇಕು. ಇದಿಷ್ಟು ಒಗ್ಗರಣೆ ಹಾಕಿ ಈ ಕಡಾಯಿಗೆ ಸ್ವಲ್ಪ ನೀರು ಹಾಕಿ ಅದ್ರಾಗೆ ಒಗ್ಗರಣೆ ಎಣ್ಣೆ ಇರ್ತದಲ್ಲ ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಇದ್ರಾಗ ಹಾಕಿಬಿಡೋಣ. ನೋಡಿರಿ, ರೆಡಿ ಆಯಿತು. ನಮ್ಮ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಇದಕ್ಕೆ ಫೈನಲ್ಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಆಯ್ತು. ನೋಡಿರಿ, ಒಂದು ಪ್ಲೇಟಿಗೆ ಪೂರಿ ಜೊತೆಗೆ ತರಕಾರಿ ಸಾಗು ಮತ್ತು ಬೆಟಗೇರಿ ಚಟ್ನಿ ಸರ್ವ್ ಮಾಡಿ ತೋರಿಸ್ತೀನಿ. ನಿಮಗಿಷ್ಟ ಆಯಿತು ಅಂದ್ಕೊತೀನಿ. ಒಂದು ಸಲ ಟ್ರೈ ಮಾಡಿರಿ. ನೋಡಿರಿ, ಏನು ಸೂಪರಾಗಿ ಬಂದತಿ. ಪೂರಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ. ವೆಜಿಟೇಬಲ್ ಸಾಗು ಮತ್ತು ಬೆಟಗೇರಿ ಚಟ್ನಿ, ಉಬ್ಬಿದ ಪೂರಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ನಮಸ್ತೆ.